पीने को क्या मजा, अल्लाह के ऊपर लड़की नहीं तो सोने को क्या मजा, मजा को मजा मेरा दिल का मजा है. ಇಂದು ನನಗೆ ಏಕೋ ಗೊತ್ತಿಲ್ಲ, ತುಂಬಾ ಸಂತೋಷವಾಗ್ತಿದೆ. ಇಂದು ನನ್ನ ಕೈಯಿಂದ ಏನಾದ್ರೂ ಆಗಲೇಬೇಕು. ಅದಕ್ಕೆ ಈ ತರ ನನಗೆ ತುಂಬಾ ಸಂತೋಷ ನನಗ ಬರ್ತಾ ಇದೆ. ಲೇ ತಿಪ್ಪ, ಆ ಶಿವಪ್ಪನ ಹೆಂಡತಿ ಎಲ್ಲಿ ಸಿಗುತ್ತಾಳೆ ಹೇಳಲೇ ಮಗನ. ಆ ಶಿವಪ್ಪನ ಹೇಳ್ರಿ ಆಕಿ ಸತಿ ಸಾವಿತ್ರಿ ಅಂತಕ್ರಿ. ಆಕೆಲ್ಲಿ ಸಿಗಬೇಕ್ರಿ ನಿಮಗ. ಆಕಿ ಸಿಗಬೇಕಾದ್ರ ಒಂದು ಪ್ಲಾನ್ ಹೇಳ್ತೇನ್ರಿ. ಮೊದಲ ಇಲ್ಲಿ ಲಕ್ಷ್ಮೀರ್ ಗುಡಿ ನಿವಾದಿ ಕೊಡಾಕ್ ಬರ್ತಾಳ್ರಿ ಆಕೆ. ನನಗೆ ಒಪ್ಪು ಗೊತ್ತೈತ್ರಿ, ಮತ್ತೆ ಇಲ್ಲಿ ಯಾರಿಗೆ ಗೊತ್ತಿಲ್ಲ, ನಿಮ್ ಕದ್ದಿಲ್ ಹೇಳತ್ರ ಮತ್ ನಾ ಇಲ್ಲಿ ದೇವ್ರ ನಿವಾದಿ ಕೊಡಾಕ್ ಬರ್ತಾಳ್ರಿ. ಹೊಳ್ಳಿ ಆಕೆ ಮಾಡ್ತ ನಿವಾದಿ ಕೊಟ್ಟ ಮಠದ ಮೂಲ್ಯಾಗ ಹಾಕಿ ಹೊಕ್ಕಿರ್ತಾಳ್ರಿ ಆಕೆ. ಅಡ್ರ ನಿಂತು ನೀವೇ ನಿಮ್ಮ ಚದುರಂಗ ಆಟ ನೀವು ಚಲೋ ಮಾಡ್ಬೇಕ್ರಿ ಗೌಡ್ರ. ಅಲ್ಲೇ ನಾವು ಒಡ್ಡಿನ ಮರಿ ಕುತ್ಕೊಂಡು ನೋಡ್ತಿರ್ತೀರಿ ನಿಮ್ಮದ್ರಿ. ಅವಾಗ ಐತ್ಲಾರಿ ಗೌಡ್ರ ನೋಡ್ತೀರಿ ಎಲ್ಲಾರ. ಗೌಡ್ರ ತಾಟ ಬರ್ಲ್ರಿಲ್ಲ, ಹೋಗ್ರಿ ಅಪ್ಪ ಹೋಗ್ರಿ. ಹೋಗುತ್ತಪ್ಪ ಹೋಗು, ನಾ ಈ ಹಕ್ಕಿ ಸುಖ ಉಂಟೇ ಬರ್ತೀನಿ. ಗೌಡ್ರ ನಾ ಬರ್ತೇನ್ರಿ, ನೀವು ಹುಷಾರ್ ಬಾಳ್ರಿ. ಮತ್ತ ಏನ ಹಕ್ಕಿ ಸುಖ ಉಂತಿರೋ ಅಕ್ಕಿ ಚಪ್ಪಲ್ ಸುಖ ಉಂತಿರೋ ಉಂಡು ಬರ್ರಿ. ನಮ್ಗೇನು ಆಗ್ಬೇಕತ್ರಿ, ನಾವ್ ಈ ಆಟದಾಗ ಇಲ್ಲ. ನಿಮ್ದು 500 ಟನ್ ಅಂತೂ ನಮ್ಮ ಹೆಸರಲ್ಲಿ ಬಿದ್ದೈತಿ. ನಾವು ನಡಿತೀರಿ ಗೌಡ್ರ. ಟಾಟಾ ಬಾಯ್ ಬಾಯ್. ಇಂದು ಈ ವರದೇಗೌಡನ ಕಾಮದ ಜಾಲೆಯನ್ನು ನಂದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕ್ಷಣಕ್ಕೂ ಹೆಚ್ಚಾಗುತ್ತದೆಯಾ ಪಾರ್ವತಿ ಕಾಮದಾಸೆ. ಇಂದು ಅವಳು ನನ್ನ ಕೈಗೆ ಸಿಕ್ಕರೆ ಬಿಡಲಾರೆ. ಪಾರ್ವತಿ, ಇಂದು ಮುಗಿಯಿತು ನಿನ್ನ ಶೀಲದ ಕತೆ. ಓ ನಾಗರ ಹಾವಿನಂತೆ ವೇಗವಾಗಿ ಹೋಗುವ ಹೆಣ್ಣೆ, ನಿಲ್ಲಬಾರದೆ ಸ್ವಲ್ಪ? ಯಾಕೆ? ಯಾರು ನೀವು? ನಾನು ಯಾರು? ನಾನು ಯಾರೆಂಬುದು ಗೊತ್ತಿಲ್ಲವೇ ನಿನಗೆ? ಈ ಸುತ್ತು 10 ಹಳ್ಳಿಯ ದನಿ ವರದೇಗೌಡ. ನಿನಗೆಲ್ಲಿ ಗೊತ್ತು? ನೀವು ಯಾರಾದ್ರೆ ನನಗೇನು? ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಮೊದ್ಲಂಗ್ ದಾರಿ ಬಿಡಿ. ಲೇ ಹುಚ್ಚು ಹೆಣ್ಣೆ, ಎಣ್ಣೆ ಹಚ್ಚಿ ತಲೆ ಬಾಚುವಾಗ ಮನ ಬಿಚ್ಚಿ ಮಾತನಾಡಬಾರದೆ ನನ್ನ ಅರಗಿನಿ. ನೋಡಿ, ನಿಮ್ ಕೈ ಮುಗಿದು ಬೇಡ್ಕೊಳ್ತೀನಿ, ಪರಿಸ್ಥಿತಿ ಹೆಣ್ಣಿಗೆ ಈ ರೀತಿ ಮನ ಬಂದಂತೆ ಮಾತನಾಡಬಾರ್ದು. ಮೊದಲು ನಂಗೆ ದಾರಿ ಬಿಡಿ. ಮತ್ತೆ ಮತ್ತೆ ದಾರಿ ಬಿಡುವಂತ ನರಿಯಂತೆ ಏಕೆ ಗಂಟಲು ಹರಿದುಕೊಳ್ತಿಲೆ ಜನಾನೆ? ನಿನ್ನನ್ನು ಮನಸಾರೆ ಮುದ್ದಾಡದೆ ಬಿಡಲಾರೆ. ಮನಸ್ಸಿದ್ದರೆ ತೆಗೆದುಕೋ ಈ ಮಲ್ಲಿಗೆಯನ್ನು. ಮುಡಿಗೆ ಮುಡಿದುಕೊಂಡು ನನ್ನನ್ನು ನಗುನಗುತ್ತ ತಪ್ಪಿ ನನ್ನ ಕಾಮದಾಸೆ ತೀರಿಸು ಬಾ. ಮೋಚೋ ಬಾಯಿ ಭಂಡ ನನ್ನ ಮಗನೇ, ಈ ಹೂವನ್ನು ಮುಡಿದುಕೊಂಡು ನಾನು ನಿನಗೆ ತಪ್ಪಿಕೊಳ್ಳಲು ನಾನೇ ಇಟ್ಟುಕೊಂಡವಳೇನೋ ಅಲ್ಲ, ನೀನು ಕಟ್ಟಿಕೊಂಡ ಹೆಂಡತಿ ನಾನಲ್ಲ. ಎಲ್ಲೋ ನೀಚ, ನಾನು ಶಿವ ಪಾರ್ವತಿ ಅಂತಿರುವ ಆ ಅಂದಿನ ಪಾರ್ವತಿ ಇಂದಿನ ಪಾರ್ವತಿಯಾಗಿ ಮೆರಿತಾ ಇದ್ದೀನಿ. ಅಷ್ಟಕ್ಕೂ ಈ ಹೂವನ್ನು ಮುಡಿದುಕೊಂಡು ನೀ ನನ್ನ ಹತ್ತಿರ ಬಾ ಅಂತ ಹೇಳಿದ್ದೆ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲೆ ಕೈಗೆ ಬರುತ್ತವೆ. ಎಚ್ಚರ.
ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ಈ ನೀಚ ಕೆಲಸಕ್ಕೆ ನೀನು ಕೈ ಹಾಕ್ತಾ ಇದೆಯಲ್ಲ, ನಿನ್ನಂತ ಪಾಪಿಗೆ ಎಂತವಳೋ ಜನ್ಮ ನೀಡಿದಳೆ ಆ ಪಾಪಿಷ್ಟೇ. ಏಯ್! ನಾಲಿಗೆ ಬಿಗಿ ಹಿಡಿದು ಮಾತನಾಡಲೇ ಹೆಣ್ಣೆ. ನನ್ನ ತಾಯಿಯ ಬಗ್ಗೆ ಮಾತನಾಡಲು ಎಷ್ಟೊಂದು ಧೈರ್ಯ ನಿನಗೆ? ಅದು ಈ ಸುತ್ತೂರಿನ ಒಡೆಯ ವರದೇಗೌಡನಿಗೆ. ನನ್ನ ತಾಯಿಯ ಬಗ್ಗೆ ಮಾತನಾಡ್ತೇನಲೇ ಜಾರಣಿ. ಇಂದು ಎರಡರಲ್ಲಿ ಒಂದಾಗಲೇಬೇಕು. ನಿನ್ನನ್ನು ಸುಮ್ಮನೆ ಬಿಡಲಾರೆ ಬಾ. ನಾಗವಲ್ಲಿ, ಹಾಗೆಲ್ಲ ಮಾಡಬೇಡಿ. ನನ್ನನ್ನು ನಿಮ್ಮ ತಂಗಿ ಅಂತ ತಿಳಿದು ಬಿಟ್ಟು ಬಿಡಿ. ಯಾಕಂದ್ರೆ ಇದುವರೆಗೂ ನಾನು ಧರ್ಮದಿಂದ ನಡೆದುಕೊಂಡು ಬಂದಿದ್ದೇನೆ. ಇಂಥ ಪಾಪಿಷ್ಟಿಕೆ ಕೆಲಸಕ್ಕೆ ಈಡಾಗಿ ನನ್ನನ್ನು ಗುರಿ ಮಾಡಬೇಡಿ. ನಿಮ್ಗೆ ಕೈ ಮುಗಿ ಬೇಡ್ಕೊಳ್ತೀನಿ. ತಂಗಿ ಹೊರಗಡೆ ಅಣ್ಣ ತಂಗಿಯರಂತೆ ನಟಿಸಿ ಯಾರು ಇಲ್ಲದ ಸಮಯದಲ್ಲಿ ತಮ್ಮ ಕಾಮದಾಸೆ ತೀರಿಸಿಕೊಳ್ಳುವ ಚಿನಾಲೇರೆಷ್ಟಿಲ್ಲ. ಈ ನಿನ್ನ ಸಮಾಜದಲ್ಲಿ ಗಂಡನಿದ್ದರು ಮತ್ತೊಬ್ಬ ಮೆಣ್ಣನ ಜೊತೆ ಬಾಳುವ ಬಂಡ ರಂಡೇರೆಷ್ಟಿಲ್ಲ. ಈ ನಿನ್ನ ಸಮಾಜದಲ್ಲಿ ಕಟ್ಟಿಕೊಂಡ ಗಂಡನನ್ನು ದುಡಿಮೆಗೆ ಕಳಿಸಿ ಮತ್ತೊಬ್ಬ ಮೆಣ್ಣನ ಜೊತೆ ಚಕ್ಕಂದ ಆಡುವ ಸೂಳೆಯರೆಷ್ಟಿಲ್ಲ. ಈ ನಿನ್ನ ಸಮಾಜದಲ್ಲಿ ಅಷ್ಟೇ ಅಲ್ಲ, ಕಟ್ಟಿಕೊಂಡ ಗಂಡನನ್ನು ಮೋಸದಿಂದ ಕೊಂದು ಮತ್ತೊಬ್ಬ ಮೆಂಡನ ಜೊತೆ ಸಂಸಾರ ನಡೆಸುವ ಹಾದರದ ಹಾದರಿಗಿದ್ದರೆಷ್ಟಿಲ್ಲ. ಈ ನಿನ್ನ ಹಾಳು ಸಮಾಜದಲ್ಲಿ ಮುಚ್ಚು ಬಾಯಿ ಹುಚ್ಚು ನಾಯಿ. ನೀನು ಅಂದುಕೊಂಡ ಹಾಗೆ ಎಲ್ಲರೂ ಅವರೇ ಇರೋದಿಲ್ಲ. ಇನ್ನೊಂದು ಸಾರಿ ಇದೇ ರೀತಿ ಮಾತನಾಡಿದೆ ನಿಜವಾದ್ರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರುತ್ತವೆ. ಎಚ್ಚರವಿರಲಿ. ಒಪ್ಪಿರಲೇ ಬೆಪ್ಪ ಹೆಣ್ಣೆ. ಈ ವರದೇಗೌಡನಿಗೆ ಎತ್ತರ ಹೇಳ್ತೇನಲೇ ಚಿನಾಲಿ. ಸುಮ್ಮನೆ ನಿನ್ನ ಪ್ರಾಣ ಕಳೆದುಕೊಳ್ಳಬೇಡ. ತಡ ಮಾಡಿ ತಪ್ಪಿಕೋ ಈ ಕಾಮರಸಿಕನನ್ನು. ಎಲ್ಲೋ ಮೂರ್ಖ, ಪ್ರಾಣಕ್ಕೆ ಹೆದರಿ ನನ್ನ ಮಾನವನ್ನು ಕಳೆದುಕೊಳ್ಳುತ್ತಾದ್ರೆ ತಿಳಿದುಕೊಂಡಿದ್ದೇನೋ. ನೀನಾದರೂ ನನ್ನನ್ನು ಮುಟ್ಟಲು ಬಂದಿದ್ದೇ ನಿಜವಾದ್ರೆ ಈಗಲೇ ಕೂಗಿ ಕರೆಯುತ್ತೇನೆ ನೆರೆ ಹೊರೆಯವರನ್ನ. ನಿನ್ನ ಗಂಟಲ ಹರಿವರೆಗೂ ಕೂಗು. ನಿನ್ನ ಗಂಟಲದ ನರ ಹರಿದುಕೊಂಡರು ಯಾರು ಬರುವುದಿಲ್ಲ ಈ ಏಕಾಂತ ಸ್ಥಳದಲ್ಲಿ. ಈ ಸರ್ಪದ ಕೈಗೆ ಸಿಕ್ಕ ನಿನ್ನನ್ನು ಯಾರು ಕಾಪಾಡುತ್ತಾರೋ ನಾನು ನೋಡೇ ಬಿಡ್ತೀನಿ. ಒಂದು ವೇಳೆ ಯಾರಾದರೂ ಕಾಪಾಡಲು ಬಂದರೆ ಚಲ್ಲಾಟವಾಡುವ ಸರ್ಪದ ಕೈಗೆ ಸಿಕ್ಕವರನ್ನು ಕ್ಷಣದಲ್ಲೇ ಮುಗಿಸಿ ಬಿಡ್ತೇನೆ. ಬಾಗಲೇ ಹೆಣ್ಣೆ ಬಾ. ನಾಡಿನ ಮಾತೆ ನಾಡಿನ ದುಂದಲಾರೆ ಕಂದಬಿದಿಕೋ ಸಬಿದಿಕೋ ಉಂಡಿಗೆಯೇ ಎನ್ನೆದೆಗೆ ಓ ಅಳು ಹೆಣ್ಣೆ ಅಳು. ಈ ಘೋರವಾದ ಕಾಡಿನಲ್ಲಿ ನಿನ್ನ ಅಳುವನ್ನು ಕೇಳಲು ಯಾರು ಬರುವುದಿಲ್ಲ. ಪಾಪಿ, ಕೊನೆಗೂ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ ನಿಜ.
ತಪ್ಪು ಮಾಡಿದಿರಿ ಎಂದು ನನಗೆ ಈ ರೀತಿ ಶಿಕ್ಷೆ ಕೊಡಿ. ಹೇಳು ದೇವ, ಹೇಳು. ದೇವರಂತಿರುವ ನನ್ನ ಪತಿ ದೇವರಿಗೆ ಈ ಕೆಟ್ಟ ಶರೀರವನ್ನು ನನ್ನ ಪತಿ ದೇವರಿಗೆ ನಾನು ಅರ್ಪಿಸಬೇಕು. ಧರ್ಮ ನಿಷ್ಠೆಯಿಂದ ನಡೀತಿರುವ ನನ್ನ ದೇವರಿಗೆ ಈ ಮುಖನ ತೋರಿಸಬೇಕೆ? ಏನ್ ಮಾಡ್ಬೇಕು? ನಾ ಏನು ಅನ್ಯಾಯ ಮಾಡಿದ್ರೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿ. ಸಾಧ್ವಿ ಶಿರೋಮಣಿ ಅಂತ ನನ್ನ ಗಂಡ ಬಾಯಿ ತುಂಬ ಹೊಗಳಿದ ನನ್ನ ದೇವರಿಗೆ ನಾನು ಮೋಸ ಮಾಡಬೇಕೆ? ಈ ಕೆಟ್ಟ ಶರೀರವನ್ನು ನನ್ನ ಪತಿ ದೇವರಿಗೆ ನಾನು ಅರ್ಪಿಸಬೇಕೆ? ಇಲ್ಲ ಇಲ್ಲ. ಅತ್ತಿಗೆ ಅತ್ತಿಗೆ ಏನಾಯ್ತು? ಏನಿದು ನಿನ್ನ ಸ್ಥಿತಿ? ಹೇಳು ಅತ್ತಿಗೆ, ಹೇಳು. ಹೀಗಾಗಲು ಕಾರಣವೇನು? ಹೇಳು ಅತ್ತಿಗೆ, ಹೇಳು. ಇಲ್ಲ, ಈ ಕೆಟ್ಟ ಶರೀರವನ್ನು ನನ್ನ ಪತಿಗೆ ನಾನು ಅರ್ಪಿಸಬಾರದು. ಹೌದು, ಈಗಲೇ ಈ ವಿಷಯವನ್ನು ಕುಡಿದು ನಾನು ಸಾಯಬೇಕು. ಹೌದು, ನನ್ನ ಮೈದುನಿಗೂ ನನ್ನ ವಿಷ ಕುಡಿದು ಸಾಯ್ದವನು ನೋಡಬಾರ್ದು. ಮೆಚ್ಚಿದೆ ಬ್ರಹ್ಮ ನಿನ್ನ ವಿಧಿಯ ಲೇಖಿತಕ್ಕೆ, ಮೆಚ್ಚಿದೆ ಬ್ರಹ್ಮ ನಿನ್ನ ವಿಧಿಯ ಲೇಖಿತಕ್ಕೆ. ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿಸಿರುವ ನನ್ನ ಗಂಡ ಇನ್ನು ಮಕ್ಕಳಿಗಿಂತ ಹೆಚ್ಚಾಗಿ ಇರುವ ನನ್ನ ಮೈದುನ, ನನ್ನ ತಮ್ಮ, ಇವರನ್ನೆಲ್ಲ ಬಿಟ್ಟು ನಾನು ಇಂದಾಗಲೇ ಹೊರಟಿದ್ದೇನೆ. ಯಾಕೆ ಯಾಕೆ ನನಗೆ ಮೋಸ ಮಾಡಿದೆ? ನಾನೇನು ಅನ್ಯಾಯ ಮಾಡಿದ್ರೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ಇಲ್ಲ 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 ಇಲ್ಲ, ಈ ಮುಖ ನನ್ನ ಗಂಡನಿಗೆ ತೋರಿಸಬಾರ್ದು. ನಾನು ವಿಷ ಕುಡಿದೆ ಈ ಕೆಟ್ಟ ಶರೀರವನ್ನು ನನ್ನ ಗಂಡನಿಗೆ ಸ್ವಾಮಿ ಮೈದುನ. ಅತ್ತಿಗೆ ಏನಾಯ್ತು? ಏನಿದು ನಿನ್ನ ಸ್ಥಿತಿ? ಹೇಳು ಅತ್ತಿಗೆ, ಹೇಳು. ಹೀಗಾಗಲು ಕಾರಣವೇನು? ಹೇಳು ಅತ್ತಿಗೆ, ಹೇಳು. ಮೈದುನ, ನಂದೊಂದು ಮಾತು ನಡೆಸ್ಕೊಡ್ತೀನಪ್ಪ. ಅತ್ತಿಗೆ ಅದೇನೆಂದು ಹೇಳು ಅತ್ತಿಗೆ, ಹೇಳು. ಮೈದುನ, ನನ್ನ ಸ್ಥಿತಿ ಈ ಭೂಮಿ ಮೇಲೆ ಯಾವ ಹೆಣ್ಣಿಗೂ ಬರಬಾರ್ದಪ್ಪ, ಬರಬಾರ್ದು. ಒಂದು ವೇಳೆ ಬಂದ್ರೆ ಅದನ್ನು ನೀನು ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡಪ್ಪ. ಆಯ್ತು ಅತ್ತಿಗೆ, ನೀನು ಹೇಳಿದಂತೆ ಆಗಲಿ. ಅಷ್ಟೇ ಅಲ್ವೋ, ಯಾವುದಾದ್ರೂ ಒಂದು ಹೆಣ್ಣು ಕಷ್ಟದಲ್ಲಿ ಸಿಲುಕಿ ನೆರಳಾಡೋದನ್ನು ನೀನು ಕಣ್ಣಾರೆ ನೋಡ್ಬೇಡ. ಅವಳು ಕಷ್ಟದ ಸ್ಥಿತಿಯಲ್ಲಿ ನೀನು ಸಿಕ್ಕಿಕೊಂಡ್ರೆ ನೀನು ಯಾವುದನ್ನು ಲೇಖಿಸದೆ ಅವಳ ಶೀಲ ಹಾಗೂ ಮಾನ
ಕಾಪಾಡುವ ಧೀರ ನೀನ ಹತ್ತಿಗೆ ನಿಮ್ಮ ಇಚ್ಛೆಯಂತೆ ಆಗಲಿ. ಆದರೆ ನೀವು ಈ ರೀತಿ ಏಕೆ ಏನು ಮಾತನಾಡುತ್ತಿರುವರೆ ತಿಗಮ್ಮ? ನನಗೊಂದು ಅರ್ಥವಾಗ್ತಾ ಇಲ್ಲ ತಿಗಮ್ಮ, ಅರ್ಥವಾಗ್ತಾ. ನಾನು ಯಾವುದು ಆಗಬಾರ್ದೆಂದುಕೊಂಡಿದ್ದೇನೋ ಅದು ಅದು ಇಲ್ಲಿಂದ ನಡೆದು ಹೋಯಿತು ಮೈದುನ, ನಡೆದು ಹೋಯಿತು. ನಾನಿನ್ನು ಬದುಕಲಾರೆನಪ್ಪ, ನಾನಿನ್ನು ಬದುಕಲಾರೆ. ಈ ಸ್ಥಿತಿಗೆ ಕಾರಣ ಬೇರೆ ಯಾರು ಅಲ್ಲಪ್ಪ, ಈ ನೀಚ ಈ ಊರ ಶ್ರೀಮಂತ ವರ್ತೆ ಅತ್ತಿಗೆ. ಅತ್ತಿಗೆ ಅತ್ತಿಗೆ ಇದರ ಹಿನ್ನೆಲೆ ವಿಷಯ ಸಂಪೂರ್ಣ ತಿಳಿಸಬೇಕಾಗಿತ್ತು ಅತ್ತಿಗೆ. ಅತ್ತಿಗೆ ಇದರ ಸತ್ಯವನ್ನು ಕಂಡು ಹಿಡಿದು ಹಿಂಸೆ ಕೊಡುತ್ತಿರುವ ಆ ಸೂಳೆ ಮಗ ವರ್ರೇಗೌಡನ ಕೈ ಕಾಲುಗಳನ್ನು ಮುರಿದು ಅವನ ದೇಹಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚದಿದ್ದರೆ ನನ್ನ ಹೆಸರು ಬದ್ರಿನೇ ಅಲ್ಲ. ಅಂಡರ್ ಅರೆಸ್ಟ್. ಯಾರನ್ನು ಸರ್? ಮತ್ತಾರು ನಿನ್ನೆ ಯಾವ ಕಾರಣಕ್ಕಾಗಿ ಸರ್? ಮುಂದೆ ಶವವಿದ್ದರು ಮತ್ತೆ ಕಾರಣ ಕೇಳೇನು ಅಭಿಗಿಕ್ಕಿ? ಸರ್, ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡುವುದು ಯಾವ ನ್ಯಾಯ ಸರ್? ಯಾವ ನ್ಯಾಯ? ಬಾಯಿ ಮುಚ್ಚು ಮೂರ್ಖ. ಈ ನಿನ್ನ ನ್ಯಾಯ ಅನ್ಯಾಯದ ಮಾತನ್ನು ಕೇಳಲು ನಮ್ಮನ್ನು ಬಂದಿಲ್ಲ. ಸುಮ್ಮನೆ ನಾನು ಹೇಳ್ದಾಗೆ ಕೇಳಿ ನನ್ನ ಜೋಡಿ ಬಾ, ಇಲ್ಲಾಂದ್ರೆ ನಮ್ಮ ದೇಶ ಬಂದ್ರ ಒದ್ದು ಎಳ್ಕೊಂಡು ಹೋಗ್ಬೇಕಾಗತ್ತೆ. ಯಾತ್ರ ಅತ್ತಿಗೆ ಮಾಮ, ಏನಿದು ನಿನ್ನ ಈ ಸ್ಥಿತಿ? ಶ್ರೀಧರ, ಇದಕ್ಕೆಲ್ಲ ನೀನೇ ಕಾರಣವೇನು? ಶ್ರೀಧರ ಸರಿ ಆಚೆಗೆ ಮಾಮ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಾನು ನಿನ್ನ ಅಳಿಯ ಇರಬಹುದು, ಆದರೆ ಈಗಲ್ಲ. ಡ್ಯೂಟಿ ಮುಗಿದ ನಂತರ ಮಾವ ಅಳಿಯನ ಸಂಬಂಧ. ಈಗ ನನ್ನ ದೃಷ್ಟಿಯಲ್ಲಿ ನೀನೊಬ್ಬ ಆರೋಪಿ. ಶ್ರೀಧರ, 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 ಇದಕ್ಕೆಲ್ಲ ನಾನು ಕಾರಣನಲ್ಲಪ್ಪ, ಕಾರಣ. ಬದ್ರಿ, ಇದೇನಪ್ಪ ನಿನ್ನ ಪರಿಸ್ಥಿತಿ? ಏನಿದು ನಮ್ಮ ಮನೆಯ ವ್ಯವಸ್ಥೆ? ಇದಕ್ಕೂ ಮುಂಚೆ ಅಲ್ಲಿ ನೋಡು ನಿನ್ನ ಹೆಂಡತಿಯ ಪರಿಸ್ಥಿತಿ. ಪಾರ್ವತಿ, ಅತ್ತಿಗೆ, ವಿಜಯ್, ವಿಜಯ್, ಇವರನ್ನು ಬೇಗನೆ ಕರೆದುಕೊಂಡು ಬನ್ನಿ. ಸರ್. ಅಣ್ಣ, ಅತ್ತಿಗೆ, ಅಣ್ಣ, ನನ್ನ ಮಾತು ನಂಬಣ್ಣ, ನಂಬು. ನನ್ನ ಅತ್ತಿಗೆಯನ್ನು ಕೊಲ್ಲುವಷ್ಟ ನಾನು ಕಟುಕನಲ್ಲ, ಕಟುಕನಲ್ಲ. ಅತ್ತಿಗೆ, ಅತ್ತಿಗೆ, ಅತ್ತಿಗೆ ಬಾ. ಇನ್ಯಾರು ನನಗೆ ಕೈ ತುತ್ತು ಮಾಡಿ ಉಣ್ಣಿಸೋರು ಹೇಳು ಅತ್ತಿಗೆ. ಅತ್ತಿಗೆ, ಈ ದಿಕ್ಕೆಲದ ಪರದೇಶನಾಗಿ ಮಾಡಿಬಿಟ್ಟೆ ನಮ್ಮ ಈ ನಿನ್ನ ಮೈದನನ್ನು. ಅಣ್ಣ, ಅಣ್ಣ, ಈಗಲಾದರೂ ನನ್ನ ಮಾತು ನಂಬಣ್ಣ, ನಂಬು. ತಾಯಿಗಿಂತ ಮಿಗಿಲಾಗಿರುವ ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ.
ಬರು ಆಚೆಗೆ. ನನ್ನನ್ನು ಮುಟ್ಟಬೇಡ ಈ ನಿನ್ನ ಹೊಲಸು ಕೈಯಿಂದ. ಈ ನಿನ್ನ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡ. ಹೊರಟು ಹೋಗು ಇಲ್ಲಿಂದ ಮೊದಲು. ನಿನ್ನ ತಾಯಿಯನ್ನು ಕೊಲ್ಲಲು ನಾಚಿಕೆ ಬರಲಿಲ್ಲವೇ ಲುಚ್ಚ? ಹೊರಟು ಹೋಗು ಮೊದಲು ಇಲ್ಲಿಂದ. ಅಣ್ಣ ಅತ್ತಿಗೆ ಎಂತ ಕಠಿಣ ಶಿಕ್ಷೆ ತಂದಿಟ್ಟೆ ಅಮ್ಮ ಈ ನಿನ್ನ ವೈದು ನನಗೆ. ಪಾರ್ವತಿ, ಏ ಪಾರ್ವತಿ, ನೀನೇನು ತಪ್ಪು ಮಾಡಿದೆ ಅಂತ ಆ ದೇವರು ಇಂಥ ಶಿಕ್ಷೆ ನಿನಗೆ ಏಕೆ ಕೊಟ್ಟ? ನಾನು ಎಷ್ಟು ಹೇಳಿದರೂ ಕೇಳಲೇ ಇಲ್ಲ. ಈಗ ಎಲ್ಲಿದ್ದಾನೆ ಆ ನಿನ್ನ ಹುಚ್ಚು ದೇವರು? ಪಾರ್ವತಿ, ಹುಚ್ಚು ದೇವರು. ಹೇಳು, ಈಗ ಎಲ್ಲಿದ್ದಾನೆ ಆ ನನ್ನ ಹುಚ್ಚು ದೇವರು?